ಸನಾತನ ಧರ್ಮದಲ್ಲಿ ಗುರುವಾರವನ್ನ ವಿಷ್ಣುವಿಗೆ ಅರ್ಪಿಸಲಾಗಿದೆ ಮತ್ತು ಅವನನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಇದಲ್ಲದೆ ಗುರುವನ್ನ ಸಹ ಗುರುವಾರ ಪೂಜಿಸಲಾಗುತ್ತದೆ. ಇದು ಜಾತಕದಲ್ಲಿ ಗುರುಗ್ರಹವನ್ನ ಬಲಪಡಿಸುತ್ತದೆ. ಗುರುವು ಬಲಶಾಲಿಯಾಗಿರುವ ವ್ಯಕ್ತಿಯು ಯಶಸ್ವಿಯಾಗುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಗುರು ದುರ್ಬಲನಾಗಿದ್ದರೆ ಅವನು ಪ್ರತಿದಿನ ಹೊಸ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಗುರುವಾರ ವಿಷ್ಣುದೇವ ಮತ್ತು ಗುರುವನ್ನ ಪೂಜಿಸುವುದರ ಹೊರತಾಗಿ ಕೆಲವು ಕ್ರಮಗಳನ್ನು ಸಹ ಅಳವಡಿಸಿಕೊಳ್ಳಬೇಕು. ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಉದ್ವೇಗವನ್ನು ಒಂದು ಸೆಕೆಂಡಿನಲ್ಲಿ ತೆಗೆದುಹಾಕುತ್ತವೆ. ಜ್ಯೋತಿಷ್ಯದ ಪ್ರಕಾರ ಗುರುವಾರದಂದು ಬೆಲ್ಲದ ಕೆಲವು ಪರಿಹಾರಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ, ಅವನು ಬಯಸಿದರೂ ಅವುಗಳನ್ನು ದೂರ ಮಾಡಲು ಸಾಧ್ಯವಾಗದಿದ್ದರೆ ಈ ಪರಿಹಾರವನ್ನು ಗುರುವಾರದಂದು ಅಳವಡಿಸಿಕೊಳ್ಳಬೇಕು. ಬಾಳೆ ಗಿಡಕ್ಕೆ ಬೆಲ್ಲವನ್ನ ಅರ್ಪಿಸಿ. ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಬಾಳೆ ಗಿಡವನ್ನ ಪೂಜಿಸಿ. ನಂತರ ಬಾಳೆ ಗಿಡದ ಬುಡಕ್ಕೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲದ ತುಂಡುಗಳನ್ನು ಅರ್ಪಿಸಿ. 5 ಅಥವಾ 7 ಗುರುವಾರಗಳವರೆಗೂ ಇದನ್ನು ಮಾಡುವುದರಿಂದ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ. ಆಸೆಗಳ ಈಡೇರಿಕೆಗಾಗಿ ಗುರುವಾರ ಸಂಜೆ 1 ರೂಪಾಯಿ ನಾಣ್ಯ, 1 ಬೆಲ್ಲದ ತುಂಡು ಮತ್ತು 7 ಅರಿಶಿಣದ ತುಂಡುಗಳನ್ನು ತೆಗೆದುಕೊಳ್ಳಿ. ನಂತರ ಈ ಎಲ್ಲ ವಸ್ತುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ರೈಲ್ವೆ ಮಾರ್ಗದ ಬಳಿ ಏಕಾಂತ ಸ್ಥಳದಲ್ಲಿ ಎಸೆಯಿರಿ. ಈ ಪರಿಹಾರವನ್ನ ಮಾಡಿದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂದು ನಂಬಲಾಗಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಗುರುವಾರ ಸಂಜೆ ಸೂರ್ಯಾಸ್ತದ ನಂತರ ಬಾಳೆ ಮರದ ಬಳಿ ಹೋಗಿ ಅಲ್ಲಿನ ಮಣ್ಣಿನಲ್ಲಿ 1 ಅಥವಾ 5 ರೂಪಾಯಿಗಳ ನಾಣ್ಯವನ್ನ ಇಡಿ. ಇದು ಲಕ್ಷ್ಮೀ ದೇವಿಯನ್ನ ಸಂತೋಷಪಡಿಸುತ್ತದೆ ಮತ್ತು ಎಂದಿಗೂ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಗುರುಗ್ರಹವನ್ನ ಬಲಪಡಿಸಲು ಪುನರಾವರ್ತಿತ ಪ್ರಯತ್ನಗಳ ನಂತರವೂ ನಿಮ್ಮ ಕೆಲಸ ನಡೆಯದಿದ್ದರೆ ಮತ್ತು ಕೆಲವು ಅಡೆತಡೆಗಳು ಉಂಟಾದರೆ ಗುರುವಾರದಂದು ಗುರುದೇವರಿಗೆ ಬೆಲ್ಲವನ್ನ ಅರ್ಪಿಸಿ. ಇದು ಗುರುಗ್ರಹವನ್ನ ಬಲಪಡಿಸುತ್ತದೆ ಮತ್ತು ಮಂಗಳ ಗ್ರಹದ ಮೇಲೂ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ. ಯಶಸ್ಸನ್ನ ಪಡೆಯಲು ನೀವು ಜೀವನದಲ್ಲಿ ಪ್ರಗತಿ ಪಡೆಯಲು ಬಯಸಿದರೆ ಗುರುವಾರ ದೇವಾಲಯಕ್ಕೆ ಹೋಗಿ 800 ಗ್ರಾಂ ಗೋಧಿ ಮತ್ತು 800 ಗ್ರಾಂ ಬೆಲ್ಲವನ್ನ ದಾನ ಮಾಡಿ. ಇದರಿಂದ ಗುರುವಿನ ಆಶೀರ್ವಾದವನ್ನ ಪಡೆಯಬಹುದು ಮತ್ತು ನೀವು ಯಶಸ್ಸನ್ನು ಸಹ ಪಡೆಯುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.